ಮೈಕ್ ಹಿಡಿದ್ರಿ. ನಾನೇನು ಹೇಳಿದೆ, ನೋಡಪ್ಪ ಈ ಮೈತ್ರಿ ಚರ್ಚೆ ಆಗಿರುವಂಥದ್ದು ಮೇಲ್ಮಟ್ಟದಲ್ಲಿ. ಒಂದು ಕಡೆ ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ, ನಮ್ಮದು ಒಂದು ಪ್ರಾದೇಶಿಕ ಪಕ್ಷ. ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು, ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಕುಮಾರಣ್ಣವರು, ಅವ್ರ ಹಂತದಲ್ಲಿ ಇವೆಲ್ಲ ಚರ್ಚೆ ಆಗಿರೋವಂಥದ್ದು. ಹಾಗಾಗಿ ಇದು ಯಾವುದೇ ಏನೇ ಚರ್ಚೆಗಳು ಇತ್ಯರ್ಥ ಆಗಬೇಕು ಅಂತಕ್ಕಂಥ ಆ ಸಂದರ್ಭ ಬಂದಾಗ, ಅಂದರೆ ಇದು ಚುನಾವಣೆ ಸಂದರ್ಭದಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಚಾರಗಳು, ಆಗ ದೊಡ್ಡ ಮಟ್ಟದಲ್ಲಿ ಕೂತ್ಕೊಂಡು ದೊಡ್ಡ ನಾಯಕರುಗಳು ಚರ್ಚೆಗಳು ಮಾಡಿ ಒಂದು ಒಳ್ಳೆ ತೀರ್ಮಾನ ತಗೋತಾರೆ. ಎರಡೂ ಪಕ್ಷದ ಕಾರ್ಯಕರ್ತರ ಪರಸ್ಪರ ಗೌರವ, ಅಭಿಮಾನ, ಪ್ರೀತಿ, ವಿಶ್ವಾಸದಿಂದ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆಯ ಫಲಿತಾಂಶ ಇವತ್ತೇನು ಚಿತ್ರದುರ್ಗದಿಂದ ಹಿಡಿದು ಅಪ್ ಟು ಚಾಮರಾಜನಗರದವರೆಗೂ ಕೂಡ, ಚಾಮರಾಜನಗರ ಒಂದು ವ್ಯತ್ಯಾಸ ಆಗಿದೆ ಅನ್ನೋದನ್ನು ಹೊರತುಪಡಿಸಿದರೆ ಇನ್ನು ಮಿಕ್ಕಂಥ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಷ್ಟಕ್ಕಷ್ಟು ಕೂಡ NDA ಅಭ್ಯರ್ಥಿಗಳು ಗೆದ್ದಿರ್ತಕ್ಕಂಥದ್ದು. ಇದರಲ್ಲಿ ಜನತಾದಳ ಪಕ್ಷದ ಶಕ್ತಿ ಏನು, ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಏನು ಅಂತಕ್ಕಂಥದ್ದನ್ನು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಸ್ವಾಮಿ. ಇದು ನಮ್ಮ ಕರ್ತವ್ಯ. ಯಾಕಪ್ಪ ಪಾಲನೆ ಆಗ್ತದೆ? ಎಲ್ಲಿ ಪಾಲನೆ ಆಗ್ತಾ ಇಲ್ಲ? ಯಾರಿಗೆ? ಅಯ್ಯೋ ರಾಮ, ಹೌದಾ? ನೋಡಿಪ್ಪ, ಕುಮಾರಣ್ಣ ಅವರ ಏನೊಂದು ನಡತೆ ಇದೆ, ಅವರು ಯಾವ ರೀತಿ ನಡ್ಕೊಳ್ತಾರೆ ಜನರ ಜೊತೆ, ಜನಸಾಮಾನ್ಯರ ಜೊತೆ, ಬಹುಶಃ ಅವರು ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ಎಲ್ಲರೂ ಕೂಡ ನೋಡಿದ್ದಾರೆ. ಯಾವತ್ತೂ ಕೂಡ ಇವರು ನಮ್ಮ ಪಕ್ಷದವರು, ಇನ್ಯಾರೋ ಬೇರೆ ಪಕ್ಷದವರು ಅಂತಕ್ಕಂಥ ಮನಸ್ಥಿತಿಯಿಂದ ಯಾವತ್ತೂ ಕೂಡ ಅವ್ರು ರಾಜಕಾರಣ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಆ ವ್ಯಕ್ತಿತ್ವ ಏನು ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆ ನೋಡಿದೆ, ಜಿಲ್ಲೆಯ ಜನತೆ ಅರ್ಥ ಮಾಡ್ಕೊಂಡಿದ್ದಾರೆ. ಯಾರೇ ಕುಮಾರಣ್ಣನ ಹತ್ರ ಬಂದರೂ ಕೂಡ ತುಂಬ ಹೃದಯದಿಂದ ಸ್ವಾಗತ ಮಾಡಿ ಅವ್ರ ಕೈಲಾದ ಮಟ್ಟಕ್ಕೆ ಅವ್ರು ಕೇಳ್ತಕ್ಕಂಥ ಕಷ್ಟವನ್ನು ಅರ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಸದರು ಈ ಜಿಲ್ಲೆಯಲ್ಲಿ, ಇವತ್ತು ಕೇಂದ್ರದ ಸಚಿವರು. ಹಾಗಾಗಿ ಕುಮಾರಣ್ಣನ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದಾಗಲಿ ಎಲ್ಲ ಬೇಡ ಬಿಡಿ. ಯಾಕೆ ತಲೆ ಕೆಡಿಸ್ಕೊಂತೀರಿ? ಟೈಮ್ ಬರ್ತದೆ. ನಾನು ಯಾರೂ ಅಲ್ಲ ಸ್ವಾಮಿ, ಹೇಳ್ತಾ ಇದ್ದೀನಲ್ಲ, ಐ ಆಮ್ ನೋಬಡಿ. ನಾನು ಸಾಮಾನ್ಯ ಕಾರ್ಯಕರ್ತ. ಯಾರು ತಗೋತಾ ಇಲ್ಲಪ್ಪ? ವಿಶ್ವಾಸಕ್ಕೆ ತಗೊಳ್ತಾ ಇಲ್ಲ ಅನ್ನೋದೇನಾರು ಇದ್ದರೆ, ವಿಶ್ವಾಸದ ಕೊರತೆ ಏನಾದರೂ ಎದ್ದು ಕಾಣ್ತಾ ಇದೆ ಅನ್ನೋದಾದರೆ ನೀವು ಹಾದಿ ಬೀದಿಯಲ್ಲಿ ಯಾಕ್ರಿ ಚರ್ಚೆ ಮಾಡ್ತೀರಿ? ಚರ್ಚೆ ಮಾಡ್ತೀರಿ? ಗಟ್ಟಿಯಾಗಿ ಉಳ್ಕೋಬೇಕು ಈ ಅಲಯನ್ಸು, ಶಾಶ್ವತವಾಗಿ ಉಳ್ಕೋಬೇಕು. ಎರಡು ಪಕ್ಷದ ಕಾರ್ಯಕರ್ತರುಗಳ ಸಮ್ಮಿಲನ ಮತ್ತಷ್ಟು ಗಟ್ಟಿಯಾಗಬೇಕು ಅಂತಕ್ಕಂಥದ್ದು ನಿಮ್ಮಲ್ಲೇನಾರಿದ್ದರೆ ಬನ್ನಿ, ಕೂತ್ಕೊಳ್ಳಿ. ಕುಮಾರಣ್ಣನ ಮನೆ ಬಾಗಿಲು ಯಾವಾಗಲೂ ಕೂಡ ನಿಮಗೆ ತೆರೆದಿರ್ತದೆ, ಕೂತ್ ಚರ್ಚೆ ಮಾಡುವ. ನಿಮ್ಮಲ್ಲೇನಾದರೂ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ ಅಥವಾ ನಮ್ಮಲ್ಲೇನೋ ಲೋಪದೋಷಗಳಿದೆ ಅಂದರೆ ಸರಿಪಡಿಸ್ಕೊಳ್ಳುವ, ಇಲ್ಲ ಅಂತ ಹೇಳಿದವ್ರು.